ಮೂರು ಕ್ಷೇತ್ರದಲ್ಲಿ ಈಗಿರೋ ಪ್ರಕಾರ ಬಿಜೆಪಿಯ ನಮ್ಮ ಅಭ್ಯರ್ಥಿಗಳು 100ಕ್ಕೆ 100 ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈಗಾಗಲೇ ನಾನು 3 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ನಿನ್ನೆ ಇವತ್ತು ಇದೇ ಕ್ಷೇತ್ರದಲ್ಲಿ ಇರೋದ್ರಿಂದ ವಾತಾವರಣ ದಿನೇ ದಿನೇ ಬಿಜೆಪಿ ಪರವಾಗಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು 3 ದಿನ ಇರೋದ್ರ ಬದಲು ಇನ್ನೂ 2 ದಿನ ಇಲ್ಲೇ ಠಿಕಾಣಿ ಹೂಡಿರೋದು ನೋಡಿದಾಗ ಅವ್ರಿಗೆಲ್ಲೋ ಒಂದು ಕಡೆ ಸೋಲಿನ ಅರಿವು ಗೊತ್ತಾಗಿರೋದ್ರಿಂದ ಅವರು ಇಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆನೂ ಸಹ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಕ್ಷೇತ್ರ ಸೇರಿ 3 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಇವತ್ತು ಸಾಯಂಕಾಲದವರೆಗೂ ಇಲ್ಲಿದ್ದು ಆಮೇಲೆ ಶಿಗ್ಗಾಂವ್ ಕಡೆ ಆ ಪ್ರವಾಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಸಿಎಂ ಸೇರಿದಂತೆ ಸಚಿವ ಸಂಪುಟ ಸಹ ಇಲ್ಲೇ ಸಿಎಂ ಸೇರಿದಂತೆ ಸಚಿವ ಸಂಪುಟ ಸಹ ಇಲ್ಲೇ ಬಿಡ್ಬಿಡು ಸರ್ ಸಂಡೂರಲ್ಲಿ. ಅದರ ಅರ್ಥ ಸಂಡೂರಿನಲ್ಲಿ ಬಹುತೇಕ ರಾಜ್ಯ ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳೇ ಬೀಡುಬಿಟ್ಟಿರೋದು ನೋಡಿದಾಗ ಅವ್ರಿಗೆಲ್ಲೋ ಒಂದು ಕಡೆ ಭಾಳ ಸ್ಪಷ್ಟವಾಗಿ ನಮಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಮನವರಿಕೆ ಆಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸೇರಿ ಅವರ ಕ್ಯಾಬಿನೆಟ್ಟಿನ ಅನೇಕ ಸಚಿವರು ಇಲ್ಲೇ ಬೀಡುಬಿಟ್ಟಿರೋದನ್ನು ನೋಡಿದಾಗ ನಿಶ್ಚಿತವಾಗಿ ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಮತ್ತು ಉಳಿದ 2 ಕಡೆ ಒಟ್ಟು 3 ಕಡೆಯೂ ಸಹ ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನಿನ್ನೆ ಇವತ್ತು ಸಹ ಇಲ್ಲೇ ಪ್ರವಾಸ ಮಾಡ್ತಾ ಇದ್ದೇನೆ. ಇದೆಲ್ಲದನ್ನು ನೋಡಿದಾಗ 100ಕ್ಕೆ 100 ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲರಿ. ಭಾಳ ಹಿಂದಿನದದು ಎಲ್ಲವನ್ನು ನಾವು ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೇವೆ. ಏನೋ ದುರುದ್ದೇಶದಿಂದ ಎಲ್ಲವನ್ನು ಕೆದಕಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಅವ್ರಿಗೆ ಏನು ಲಾಭ ಆಗೋದಿಲ್ಲ. ನನಗೆ ವಿಶ್ವಾಸ ಇದೆ, ಯಾವುದೇ ನಾವು ತಪ್ಪು ಮಾಡಿಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ನಿರ್ವಹಿಸಿದ್ದೇವೆ. ಯಾವುದೇ ತನಿಖೆ ಆದರೂ ಸಹ ವಾಸ್ತವಿಕವಾಗಿ ಸತ್ಯ ಸಂಗತಿ ಏನಂತೆ ಎಲ್ರಿಗೂ ಗೊತ್ತಿದೆ. ಈಗ ಅದನ್ನು ಬೇರೆ ದಾರಿ ಇಲ್ಲದೇ ಕೆಲವು ವಿಷಯಗಳನ್ನು ಕೆದಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಶ್ರೀರಾಮ್ ಆಗಲಿ ನಾವಾಗಲಿ ಯಾರೇ ಆಗಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿದ್ದೇವೆ. ಯಾವುದೂ ತಪ್ಪಾಗಿಲ್ಲ. ಧನ್ಯವಾದ. ನಮಸ್ಕಾರ. ಕೋವಿಡ್ ಸಂಬಂಧಪಟ್ಟಂತ ಸಮಗ್ರ ಚೀನಾದಿಂದ ಬಂದಂತ ಅದರ ಬಗ್ಗೆ ನನಗೆ ಹೇಳಿದಂಥದ್ದು ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ. ಕಾನೂನು ಚೌಕಟ್ಟಿನಂತೆ ಕೆಲಸ ಮಾಡಿದ್ದೇವೆ. ಈಗ ಅದನ್ನು ಬೇರೆ ಯಾವುದೂ ಇಲ್ಲ ಅಂತೇಳಿ ಇದನ್ನು ಎತ್ತಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಅವರೇನು ಸಫಲರಾಗೋದಿಲ್ಲ. ಅದರಿಂದ ಏನು ಅವ್ರಿಗೆ ಲಾಭ ಆಗೋದಿಲ್ಲ. ಧನ್ಯವಾದ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.